ನಾನು ನಿಮಗೇನು ಮೋಸ ಮಾಡಿದ್ದೆ ಅಂತ ಈಗ ನೀವು ನನಗೆ ಮೋಸ ಮಾಡಿ ನನ್ನಿಂದ ದೂರ ಆದರೆ. ಅರ್ಜುನ್ ಅವರೇ, ಹೀಗೆ ನನ್ನ ನೆನಪಲ್ಲಿ ನೀವು ನರಳ್ತಾ ಕೊರಗ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಅದ್ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿನ ದೂರ ಮಾಡಿ ನೋವು ಕೊಟ್ಟಿದ್ದೋ ಏನೋ, ಈ ಜನ್ಮದಲ್ಲಿ ನೀವು ನನ್ನನ್ನಾಗ್ಲಿದ್ದೀರಾ, ನಾನು ನಿಮ್ಮನ್ನಾಗ್ಲಿದ್ದೀನಿ. ನೀವು ಎಲ್ಲಿದ್ದೀರಾ? ನೀವು ಎಲ್ಲೇ ಇದ್ದರೂ ನನಗೋಸ್ಕರ ಚಡ್ಪಡಿಸ್ತಾ ಇರ್ತೀರ ಅಂತ ಗೊತ್ತು. ನಿಮ್ಮನ್ನು ಒಂದೇ ಒಂದು ಸಲ ನೋಡ್ಬೇಕನ್ನಿಸ್ತಾ ಇದೆ. ಪ್ಲೀಸ್ ಬನ್ನಿ. ನಿಮ್ಮನ್ನ ಪಡೆಯೋದಕ್ಕೆ ಅದ್ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ರು ಸಹ ನಿಮ್ಮ ಜೊತೆ ಸುಖವಾಗಿ ಸಂತೋಷವಾಗಿ ಬದುಕ್ತಾ ಇರೋದಕ್ಕೆ ಅದೇನು ಪಾಪ ಮಾಡಿದ್ದೀನೋ ಅದು ಗೊತ್ತಿಲ್ಲ. ಜ್ವರದಲ್ಲೂ ನನ್ನ ಹೆಸರನ್ನ ಜಪ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹೃದಯದಲ್ಲಿ ನನ್ನ ಸ್ಥಾನ ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ಇಷ್ಟು ಪ್ರೀತಿಸು ನಿಮ್ಮ ಜೊತೆ ಬದುಕೋ ಭಾಗ್ಯನ ಆ ಭಗವಂತ ಕೊಡಲಿಲ್ಲಲ್ಲ ಅಂತ ಬೇಜಾರಾಗ್ತಿದೆ. ಅರ್ಜುನವ್ರೆ, ಜ್ವರ ಕಡಿಮೆ ಆಯ್ತಾ? ಅಮೃತವೇ, ಈ ಪ್ರಪಂಚದಲ್ಲಿ ಅನ್ನ ನೀರಿಲ್ಲದೆ ಇದ್ರೂ ಸಹ ನಾನು ಬದುಕ್ತೀನಿ. ಆದರೆ ನಿಮ್ಮನ್ನು ನೋಡದೆ ಹೋದರೆ, ನಿಮ್ಮ ಪ್ರೀತಿ ಸಿಗದೆ ಇದ್ರೆ ಒಂದು ಕ್ಷಣನೂ ಬದುಕಿರೋದಿಲ್ಲ ಕಣ್ರಿ. ನೀವು ನನ್ನನ್ನು ಬಿಟ್ಟು ಅದು ಹೇಗಿದ್ದೀರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಇಲ್ಲಿ ಕ್ಷಣ ಕ್ಷಣಕ್ಕೂ ಚಡ್ಪಡಿಸ್ತಾ ಇದ್ದೀನಿ. ನನ್ನ ಸ್ಥಿತಿನ ಹೇಳಕ್ಕೂ ಆಗದೆ ಇರೋಕ್ಕೂ ಆಗದೆ ಒತ್ತಾಡ್ತಾ ಇದ್ದೀನಿ. ಅರ್ಜುನ್ ಅವರೇ, ನಿಮ್ಮಿಂದ ದೂರ ಆಯಿತು ನಾನು ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನೀವು ಹೇಗೆ ಒದ್ದಾಡ್ತಾ ಇದ್ದೀರೋ ಹಾಗೆ ನಾನು ಒದ್ದಾಡ್ತಾ ಇದ್ದೀನಿ. ಅರ್ಜುನ್, ಅಯ್ಯೋ ಅಜ್ಜಿ ಬರ್ತಾ ಇದ್ದಾರೆ, ಏನ್ ಮಾಡೋದೀಗ?
ಅರ್ಜುನ್ ಹೀಗೇಗಿದೆಯಪ್ಪ? ಅಜ್ಜಿ, ಅಮೃತ ಅವ್ರು ಬಂದಿದ್ರಾ? ಅಮೃತನ ನೀನೇನಾರು ಕನ್ಸ್ಕೊಂಡ್ಯಾ? ಅಲ್ಲ ಕೊಡು, ಅಮೃತ ಇಲ್ಲಿ ಯಾಕೆ ಬರ್ತಾಳೆ? ಇಲ್ಲ ಅಜ್ಜಿ, ಅಮೃತ ಅವ್ರು ಬಂದಿದ್ರು. ಇಲ್ಲೇ ಪಕ್ಕದಲ್ಲಿ ಕೂತಿದ್ರು. ನನ್ನ ಹಣೆ ಮೇಲೆ ಕೈ ಆಡಿಸಿದ ತಕ್ಷಣ ನನ್ನ ಜೋರಾಗ ಹೊಟ್ಟೋಯ್ತು. ನೋಡು. ಇಲ್ಲ ಅಜ್ಜಿ, ಅವ್ರು ಬಂದಿದ್ರು. ಅಲ್ಲ ಕೊಡು, ನಿನ್ಗೇನು ಉತ್ತರ ಕೊಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ಅಮೃತ ಬಂದಿದ್ದಿದ್ರೆ ನನ್ನ ಕಣ್ಣು ಕಾಣಿಸ್ತಿದ್ಲಲ್ವಾ? ಬಾಬುನ ನಂಬ್ಕೊಂಡ್ರೆ ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಳ್ಳೋದಿರಲಿ, ನನ್ನ ಕೈಗೆ ಸಿಗೋದು ಬರೀ ತೆಂಗಿನಕಾಯಿ ಚಿಪ್ಪು ಅಷ್ಟೇ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಪಡ್ಕೋಬಹುದು. ಈ ಪುಸ್ತಕದಲ್ಲಿ ನಾಗಮಣಿನ ಹೇಗೆ ಹೊರಗೆ ತೆಗೆಯೋದು, ಅದನ್ನು ಹೇಗೆ ವಶಪಡಿಸ್ಕೊಳ್ಳೋದು ಅನ್ನೋದನ್ನು ಉಲ್ಲೇಖ ಮಾಡಿರ್ತಾರೆ. ಈ ಪುಸ್ತಕನ ಓದಿ ಆ ಅರ್ಜುನ್ನ ಮುಗಿಸಿ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋತೀನಿ. ಇವಳಿಗೆ ಎಷ್ಟು ಮರ್ಯಾದೆ ತೆಗೆದು ಮನೆಯಿಂದ ಹೊರಗಡೆ ಹಾಕಿದ್ರು ಮತ್ತೆ ನಮ್ಮ ಮನೆ ಹತ್ರ ಬಂದಿದ್ದಾಳೆ. ಎಷ್ಟು ಧೈರ್ಯ ಇರಬೇಕು ಇವಳಿಗೆ. ಅರ್ಜುನ್ ಏನಾದರೂ ನೋಡ್ಬಿಟ್ಟ ಇವಳನ್ನ, ಅರ್ಜುನ್ ಏನಾದರೂ ಇವಳನ್ನ ನೋಡ್ಬಿಟ್ರೆ ನಾವು ಅಂದ್ಕೊಂಡಿರೋದು ಏನೂ ಆಗೋದಿಲ್ಲ, ನಾವು ಅಂದ್ಕೊಂಡಾಗ ಏನು ಮಾಡೋದಕ್ಕೂ ಆಗೋದಿಲ್ಲ. ಇವತ್ತು ಇವಳನ್ನ ಬಿಡಬಾರ್ದು. ನಾಗಿಣಿ, ನಿನ್ನ ಬಂಡ ಧೈರ್ಯ ಮೆಚ್ಚಬೇಕಾದ್ದೆ ಕಣೆ. ಆವತ್ತು ಅಷ್ಟೆಲ್ಲ ಅವಮಾನ ಮಾಡಿ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಸಹ ಅದನ್ನೆಲ್ಲ ಮರೆತು ನಿನ್ನ ಮನೆಗೆ ವಾಪಸ್ ಬಂದಿದ್ಯಾ. ಆವತ್ತು ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಇವತ್ತು ಆ ತಪ್ಪನ್ನ ಮಾಡೋದಿಲ್ಲ, ನಿನ್ನನ್ನು ಇಲ್ಲೇ ಕೊಂದು ಹಾಕ್ಬಿಡ್ತೀನಿ. ಹುಟ್ಟು ಸಾವು ನಿನ್ನಂತ ದುರಾತ್ಮನ ಕೈಯಲ್ಲಿರಲ್ಲ ಕಣು, ಆ ಪರಮೇಶ್ವರನ ಕೈಯಲ್ಲಿರುತ್ತೆ. ಅನ್ಯಾಯ, ಅಕ್ರಮ, ಅನೀತಿ, ಅಧರ್ಮಗಳನ್ನ ಮಾಡ್ಕೊಂಡು ಬರ್ತಾ ಇರೋ ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬೇಡ.
ಇದ್ರೆ ಅದನ್ನ ಮಾತಲ್ಲಿ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು, ಆಗ್ಲೇ ಅದಕ್ಕೆ ಬೆಲೆ. ಈ ದರ್ಪ ದೌರ್ಜನ್ಯ ಎಲ್ಲ ನಿನಗೆ ನಿಮ್ಮ ಅಣ್ಣನಿಗೆ ಮೈಯೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೀಗೆಲ್ಲ ಮೆರಿತೀರಾ? ನನ್ನ ತಂದೆ ತಾಯಿನ ಕೊಂದ್ರಿ, ಅದು ಸಾಲದು ಅಂತ ಈಗ ನನ್ನನ್ನ ಕೊಲ್ಲೋದಕ್ಕೆ ಬಂದಿದ್ಯಾ? ಅದು ಈ ಜನ್ಮದಲ್ಲಿ ನಿನ್ನಿಂದ ಸಾಧ್ಯ ಇಲ್ಲ. ಯಾಕೆ ಇಷ್ಟು ಹೊತ್ತು ಮಿಂಚಿನ ತರ ಕೋರೈಸಿದ್ದವನು ಮಂಜಿನ ತರ ಕರಗಿ ತಣ್ಣಗಾಗೋದೆ? ಆ ವಾಮ ಮಾರ್ಗದ ವಾಮಾಚಾರಿ ಕಾಯ್ತಾ ಇದೆ ಅಂತ ತಾನೆ ನೀನು ಇಷ್ಟು ಹೊತ್ತು ಮೆರೆದಿದ್ದು ಆರ್ಭಟಿಸಿದ್ದು? ಎರವಲು ಪಡ್ಕೊಂಡಿರೋ ಈ ಶಕ್ತಿಯಿಂದ ನೀನು ಇಷ್ಟೊಂದು ಹಾರಾಡ್ತಾ ಇದ್ರೆ ಇನ್ನು ನಾನು ಹುಟ್ಟುತ್ತಾನೆ ಶಕ್ತಿನ ಪಡ್ಕೊಂಡು ಹುಟ್ಟಿರೋಳು. ನಾನೆಷ್ಟು ಹಾರಾಡ್ಬೇಡ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ಇಲ್ಲೇ ಸಂಹಾರ ಮಾಡ್ಬಿಡ್ಬೋದು. ಹಾಗೆ ಮಾಡಿದ ತಕ್ಷಣಕ್ಕೆ ನೀನು ಪ್ರಾಣ ಬಿಟ್ಬಿಡ್ತೀಯ. ನೀನು ಅಷ್ಟು ಸುಲಭವಾಗಿ ಪ್ರಾಣ ಬಿಡಬಾರ್ದು. ನೀನು ಮಾಡಿರೋ ಒಂದೊಂದು ಅನ್ಯಾಯನೂ ನೆನಪು ಮಾಡಿ ಸಾಯಿಸ್ತೀನಿ. ನಾನು ಕೊಡೋ ಹಿಂಸೆನ ನೀನು ಅನುಭವಿಸಿ ಪ್ರಾಣ ಬಿಡಬೇಕು. ಆವಾಗ್ಲೇ ನನಗೆ ಸಮಾಧಾನ. ಅಮೃತ ಅವರಲ್ವಾ ಅದು? ಏ ಅರ್ಜುನ್, ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಿದ್ಯಾ? ಅದು ಚಿಕ್ಕಪ್ಪ, ಹೊರಗಡೆ ಅಮೃತ ಅವರಿದ್ದಾರೆ. ಏಯ್, ಯಾವ ಅಮೃತನೂ ಇಲ್ಲ, ಯಾರೂ ಇಲ್ಲ. ನಾನು ಈಗ ತಾನೇ ಹೊರಗಡೆಯಿಂದ ಬರ್ತಾ ಇದ್ದೀನಿ. ನನಗೆ ಕಾಣದೇ ಇರೋ ಅಮೃತ ನಿನ್ಗೆಲ್ಲೋ ಕಾಣಿಸುತ್ತೋ? ಹೌದು, ನನ್ನ ಕಣ್ಣಿಗೆ ಅಮೃತ ಅವ್ರು ಕಾಣಿಸಿದ್ರು. ಅದು ನೀನು ಭ್ರಮೆ. ಚಿಕ್ಕಪ್ಪ, ಇಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ವಾದ ಮಾಡೋ ಬದಲು ಒಂದು ಹೆಜ್ಜೆ ಹೊರಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಹೊರಗೆ ಹೋಗ್ಬಾರ್ದು ಅಷ್ಟೇ. ಯಾಕೆ ಹೋಗ್ಬಾರ್ದು? ಯಾಕೆ ಅಂತ ಹೇಳೋ ಅಗತ್ಯ ನನಗಿಲ್ಲ. ಪ್ಲೀಸ್ ಚಿಕ್ಕಪ್ಪ, ಅಮೃತ ಅವರು ಮನೆಗೆ ಬಂದಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಅವ್ರು ನನ್ನ ಕಣ್ಣಿಂದ ತಪ್ಪಿಸ್ಕೋತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ ನನ್ನ ರೂಮ್ಗೆ. ಅಷ್ಟು ಇಂಪಾರ್ಟೆಂಟಾ? ಹೌದು, ಇಂಪಾರ್ಟೆಂಟೇ. ಸರಿ, ಅದನ್ನು ಆಮೇಲೆ ಮಾತಾಡೋಣ. ನನಗೆ ದಯವಿಟ್ಟು ಹೊರಗೆ ಹೋಗಕ್ಕೆ ಬಿಡಿ. ನಾನು ನಿಮ್ಮ ಚಿಕ್ಕಪ್ಪ. ನನ್ನ ಮಾತನ್ನ ಧಿಕ್ಕರಿಸೋಷ್ಟು ದಿಮಾಕ ನಿನಗೆ? ಅಮೃತ ಅವ್ರ ವಿಷಯದಲ್ಲಿ ಅಪ್ಪ ಆದರೂ ಅಷ್ಟೇ, ಚಿಕ್ಕಪ್ಪ ಆದರೂ ಅಷ್ಟೇ, ನಾನು ಹೀಗೆ ಮರ್ಯಾದೆ ಕೊಡೋದು. ನನ್ನ ದಾರಿಗೆ ಅಡ್ಡ ಬರಬೇಡಿ. ನೋಡೋ, ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ನನ್ನ ರೂಮಿಗೆ ಬಾ. ಚಿಕ್ಕಪ್ಪ, 2 ನಿಮಿಷ, 2 ನಿಮಿಷ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ, ಪ್ಲೀಸ್. ಅಲ್ಲಿ ಯಾರು ಇಲ್ಲ ಅಂತ ಹೇಳಿದ್ನಲ್ಲ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅಮೃತ ಅವ್ರ ವಿಷಯದಲ್ಲಿ ನಿಮ್ಮನ್ನ, ಅಪ್ಪನ್ನ, ಅಜ್ಜಿನ ನಾನು ಯಾರನ್ನು ನಂಬೋದಿಲ್ಲ. ಏ,
ಒಂದೇ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಲ್ಲ? ನನ್ನನ್ನೇ ತಡೆಯುವಷ್ಟು ಧೈರ್ಯನ ನಿನಗೆ? ಅಮೃತವ್ರು ಇಲ್ಲೇ ಇದ್ದಾಗ ಆಯ್ತಲ್ಲ. ಖಂಡಿತ ನನ್ನ ಭ್ರಮೆ ಅಲ್ಲ, ಅವ್ರು ಇಲ್ಲೇ ಇದ್ರು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಮೃತವ್ರ ವಿಷಯದಲ್ಲಿ ನನ್ನ ಮನ್ಸು ಯಾವತ್ತೂ ಸುಳ್ಳು ಹೇಳಿಲ್ಲ. ಅಮೃತವ್ರೆ, ಅಮೃತವ್ರೆ, ಅರ್ಜುನ್ ಅವರೇ, ನಮ್ಮಿಬ್ಬರ ಪ್ರೀತಿಗೆ ಅದ್ಯಾರು ಕಂಡ್ಬಿತ್ತೋ, ಅದ್ಯಾವ ದೇವ್ರ ಶಾಪ ಬಿತ್ತೋ ಗೊತ್ತಿಲ್ಲ. ನಿಮ್ಮ ಪ್ರೀತಿ ಆಸರೆಯಲ್ಲಿ ನಾನು ಸಂತೋಷವಾಗಿದ್ದೆ. ನಾನು ನಾಗಿಣಿ ಆಗಿದ್ರು ಸಹ ನಮ್ಮ ಪ್ರೀತಿಗೆ ಯಾವ ಅಡ್ಡಿನೂ ಬರಲಿಲ್ಲ. ಯಾಕೆಂದ್ರೆ ನಾನು ಕೂಡ ಒಂದು ಹೆಣ್ಣೆ ಅಲ್ವಾ? ಭಾವನೆ ಅನ್ನೋದು ಸಕಲ ಚರಾಚರ ಜೀವಿಗಳಿಗೂ ಒಂದೇ ತಾನೆ. ನಾನು ನನ್ನ ತಂದೆ ತಾಯಿನ ಕಳ್ಕೊಂಡ ನೋವನ್ನ, ನಾಗಮಣಿ ಸಿಕ್ಕಿಲ್ಲ ಅನ್ನೋ ಹತಾಶೆನ ನಿಮ್ಮ ಪ್ರೀತಿಯಲ್ಲಿ ಮರ್ತು ಹೋಗ್ಬಿಟ್ಟಿದೆ. ಪ್ರಿಯ ಅಮೃತ ಅವರೇ, ಮನೆ ಹತ್ರ ಬಂದು ನನ್ನನ್ನು ನೋಡದೆ ಮಾತಾಡ್ತೆ ಹೋಗೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬಂತು ನಿಮ್ಗೆ? ಅಲ್ಲ, ನೀವಾಗ ನೀವೇ ನನ್ನಿಂದ ದೂರ ಆಗ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಶಕ್ತಿ ನಿಮ್ಮನ್ನ ನನ್ನಿಂದ ದೂರ ಮಾಡ್ತಾ ಇದೆಯಾ? ಇರ್ಲಿ, ಅದು ಯಾವುದೇ ಶಕ್ತಿ ಆಗಿದ್ರೂ ಪ್ರೀತಿ ಮುಂದೆ ಸೋಲ್ಲೇಬೇಕು, ಸೋಲೇ ಸೋಲುತ್ತೆ. ನಿಮ್ಮ ಪ್ರೀತಿ ನನಗೆ ಮತ್ತೆ ಸಿಕ್ಕೇ ಸಿಗುತ್ತೆ ಅನ್ನೋ ಆಸೆಯಲ್ಲೇ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಮೃತ ಅವರೇ. ನಮ್ಮ ತಂದೆ ತಾಯಿನ ಕಳ್ಕೊಂಡಾಗ್ಲೂ ನನಗೆ ಅನಾಥೆ ಅಂತ ಅನ್ನಿಸ್ಲಿಲ್ಲ ಅರ್ಜುನ್ ಅವರೇ. ನಿಮ್ಮನ್ನ ನಿಮ್ಮ ಮನೆಯವರಿಂದ ದೂರ ಆದಮೇಲೆ ನನಗೆ ಅನಾಥೆ ಅಂತ ಅನ್ನಿಸ್ತಾ ಇದೆ. ನಾನು ನಿಮ್ಮ ಮನೆ ಒಳಗಡೆ ಬಂದು ನನ್ನ ಸ್ಥಿತಿನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಆ ವಿಷ್ಣು, ರುದ್ರ, ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಹೊರಗಡೆ ಎಲ್ಲಾದ್ರೂ ಸಿಕ್ಕಿದ್ರೆ ನಡೆದ ಎಲ್ಲ ವಿಷಯನೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಿಮ್ಮ ಮನೆಯವರು ಬೇಡ, ಎಲ್ಲಾದ್ರೂ ದೂರ ಹೋಗಿ ನಿಮಗ್ ನಾನು, ನನಗ್ ನೀವು ಅನ್ನೋ ಥರ ಬದುಕ್ಬಿಡೋಣ. ಅಮೃತ ಅವರೇ, ನನ್ನಿಂದ ನೀವು ಯಾಕೆ ದೂರ ಆದ್ರಿ? ನಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಅದು ನನ್ನ ಹತ್ರ ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ತಾ ಇದ್ನಲ್ಲ. ನಿಮ್ಮ ಜೊತೆಯಲ್ಲಿದ್ದಷ್ಟು ದಿನ ನಿಮ್ಮ ಪ್ರೀತಿಯ ಸವಿನ ಅನುಭವಿಸ್ದೆ ಹೀಗೆ ನಿಮ್ಮಿಂದ ದೂರ ಆಗಿ ನರಕ ಅನುಭವಿಸ್ತಾ ಇದ್ದೀನಿ.